ದೊಡ್ಡ ಗುಡ್ಡದ ರಹಸ್ಯ ಭಾಗ 7 ಲೇಖಕರು ರಾಘವ್ ವಿಶ್ವಾಸಿ. ವಾಮನಸ್ವಾಮಿಗಳು ಮುಂದೊಂದು ದಿನ ನಿನ್ನನ್ನು ಕೊಲ್ಲುತ್ತಿದ್ದರು ಎಂದು ಪುಟ್ಟಣ್ಣ ಹೇಳಿದ್ದು ಕೇಳಿದ ವಿಶಾಖಳ ಆತ್ಮಕ್ಕೆ ಇವರೆಲ್ಲರೂ ಕೆಟ್ಟವರು ಎಂದು ತಿಳಿದುಹೋಯಿತು. ವಾಮನಸ್ವಾಮಿಗಳ ಪೂಜೆ ಫಲಕೊಟ್ಟಿತ್ತು. ತನ್ನ ಬಳಿಯಿದ್ದ ಮಣ್ಣಿನ ಮಡಿಕೆಯಲ್ಲಿ ಅವಳ ಆತ್ಮವನ್ನು ಬಂಧಿಸಿ ಕೆಂಪು ವಸ್ತ್ರದಲ್ಲಿ ಸುತ್ತಿ ಭದ್ರವಾಗಿ ಕಟ್ಟುಕಟ್ಟಿ ತಮ್ಮ ಜೋಳಿಗೆಯ ಒಳಗೆ ಇಟ್ಟುಕೊಂಡವರು ಅಲ್ಲಿಯೇ ಇದ್ದ ಪುಟ್ಟಣ್ಣನ ಕಡೆ ತಿರುಗಿ, ನೀನೀಗ ಮನೆಗೆ ಹೋಗು, ಇಲ್ಲಿಗೇಕೆ ಬಂದೆ ಎಂದರು. ಧನಂಜಯನ ಮನೆಯಲ್ಲಿ ನಡೆದದ್ದೆಲ್ಲ ತಿಳಿಯಿತು. ನೀವು ಈ ಗುಡ್ಡದ ಭೂತಪ್ಪನ ಗುಡಿಯಲ್ಲಿ ಇರ್ತೀರಾ ಅನ್ನೋದು ಗೊತ್ತಾಗಿ ಮಾತಾಡೋದಕ್ಕೆ ಬಂದೆ ಎಂದ ಪುಟ್ಟಣ್ಣ. ಅವಳನ್ನ ಕೊಂದಿದ್ದು ನಿನ್ನ ಬಾಮೈದ ಧನಂಜಯ. ಹಾಗಿರುವಾಗ ಆಗ್ಲೇ ನೀನು ನಾವೆಲ್ಲ ಸೇರಿ ಅವಳನ್ನು ಕೊಂದಿದ್ದು ಎಂದು ನಿನ್ನನ್ನು ಸಹ ಸೇರಿಸಿಕೊಂಡು ಏಕೆ ಹೇಳಿದೆ ಎಂದರು. ಪರ್ವಾಗಿಲ್ಲ ಸ್ವಾಮಿಗಳೇ, ಎಷ್ಟೇ ಆದ್ರೂ ಅವನು ನನ್ನ ಬಾಮೈದ ಅಲ್ವಾ, ಅವನಿಗೆ ಕಷ್ಟ ಬಂದ್ರೆ ಬಿಟ್ಟುಕೊಡುವ ಮಾತೇ ಇಲ್ಲ. ಅಷ್ಟಕ್ಕೂ ಅವಳು ಸತ್ತು ಹೋಗಿದ್ದಾಳೆ. ಈಗ ಅವಳ ಆತ್ಮವನ್ನು ನೀವೇ ಮಡಿಕೆಯಲ್ಲಿ ಇಟ್ಟು ಬಂಧಿಸಿದ್ದೀರಾ. ಹೀಗಿರುವಾಗ ಏನು ಬೇಕಾದ್ರೂ ಹೇಳ್ಬಹುದು, ನನಗೆ ಯಾವುದೇ ಭಯ ಇಲ್ಲ ಎಂದ. ಅವಳನ್ನು ಬಂಧನದಲ್ಲಿಟ್ಟಿದ್ದೇನೆ ಹೊರತು ಮುಕ್ತಿ ಕೊಡಿಸಿಲ್ಲ ಎಂದರು ವಾಮನಸ್ವಾಮಿ. ಅದಕ್ಕೇನಂತೆ, ಈಗಲೇ ಮುಕ್ತಿ ಕೊಡಿಸಿ ಎಂದ ಪುಟ್ಟಣ್ಣ. ಧನಂಜಯ ಅವಳನ್ನು ಕೊಂದ ಘಳಿಗೆ ಬಹಳ ಶ್ರೇಷ್ಠವಾದ ಘಳಿಗೆ. ಆ ಸಮಯದಲ್ಲಿ ಸತ್ತವರಿಗೆ ವಿಶೇಷ ವರವಿರುತ್ತದೆ. ಒಂದು, ಅವರು ತಮ್ಮೆಲ್ಲ ಪಾಪಕರ್ಮದಿಂದ ಮುಕ್ತಿಗೊಂಡು ನೇರವಾಗಿ ಸ್ವರ್ಗಕ್ಕೆ ಹೋಗಬಹುದು, ಅಥವಾ ಅವರ ಸಾವು ಬಲವಂತದಿಂದ ಮತ್ತೊಬ್ಬರ ಸಂಚಿನಿಂದ ಆದಲ್ಲಿ ಅವರ ಮೇಲಿನ ಸೇಡಿನ ಕಿಚ್ಚಿಗಾಗಿ ಅದು ಮುಕ್ತಿ ಮಾರ್ಗವನ್ನು ತ್ಯಜಿಸಿ ತನ್ನನ್ನು ಈ ಸ್ಥಿತಿಗೆ ತಂದವರನ್ನು ಕೊಲ್ಲುವವರೆಗೂ ಮುಕ್ತಿ ಹೊಂದುವುದಿಲ್ಲ ಎಂದರು. ಅವಳನ್ನ ಧನಂಜಯ ಸಾಯಿಸಿದ್ದು ಎಂದು ಯೋಚಿಸಿದ ಪುಟ್ಟಣ್ಣ, ಅವತ್ತು ಇದೇ ಗುಡ್ಡದ ಭೂತಪ್ಪನ ಪೂಜೆಯ ಸಮಯದಲ್ಲಿ ಎಂದು ಏನನ್ನೋ ಹೇಳಲು ಮುಂದಾದ ಪುಟ್ಟಣ್ಣ, ಅದೇ ಅಮೃತ ಘಳಿಗೆಯಲ್ಲಿ ಅವಳು ಸತ್ತಿರುವುದು. ಇಷ್ಟೂ ದಿವಸ ಧನಂಜಯ ಬದುಕಿದ್ದೇ ಹೆಚ್ಚು. ಬಹುಶಃ ಅವಳ ಶಕ್ತಿಯ ಅರಿವು ಹಾಗೂ ಭಗವಂತನಲ್ಲಿ ಅವಳು ಇಟ್ಟಿದ್ದ ಕೋರಿಕೆ ಫಲಿಸಲು ಸಮಯ ತೆಗೆದುಕೊಂಡ ಕಾರಣ ಅವನಿಗೆ ಏನೂ ಆಗಿರಲಿಲ್ಲ. ಈಗ ಅವನ ಕೆಟ್ಟ ಸಮಯ ಶುರುವಾಗಿದೆ. ಅದಕ್ಕೆ ಇವಳು ನೇರವಾಗಿ ಅವನನ್ನು ಕೊಲ್ಲಲು ಬಂದಿದ್ದು ಎಂದರು ವಾಮನಸ್ವಾಮಿ. ಹಾಗಾದ್ರೆ ಇವಳಿಗೆ ಮುಕ್ತಿ ಯಾವಾಗ? 7 ವರ್ಷಗಳ ನಂತರ ಬರುವ ಇದೇ ಗುಡ್ಡದ ಭೂತಪ್ಪನ ಜಾತ್ರೆಯಲ್ಲಿ. ಅಂದು ಭೂತಪ್ಪನ ಆವಾಹನೆ ಮಾಡಿ ಅವನ ಮೂಲಕವೇ ಇವಳಿಗೊಂದು ಗತಿ ಕಾಣಿಸುತ್ತೇನೆ ಎಂದರು. ಒಟ್ಟಿನಲ್ಲಿ 7 ವರ್ಷಗಳವರೆಗೂ ಕಾಯಬೇಕು ಅಂತಾಯಿತು. ಪರವಾಗಿಲ್ಲ ಬಿಡಿ, ವರ್ಷಗಳೇನು, ಈಗ ಹೋಗಿ ಹಾಗೆ ಬಂದ್ಬಿಡುತ್ತೆ ಎಂದು ಉದಾಸೀನದ ಮಾತನಾಡಿದ ಪುಟ್ಟಣ್ಣ. ಅಲ್ಲಿಯವರೆಗೂ ಬಂಧನದಲ್ಲಿದ್ದ ಇವಳನ್ನು ಯಾರೂ ವಿಮುಕ್ತಿಗೊಳಿಸದಿದ್ದರೆ ಖಂಡಿತ ಯಾವುದೇ ಅಪಾಯವಾಗುವುದಿಲ್ಲ. ಅಕಸ್ಮಾತ್ ಅಪ್ಪಿತಪ್ಪಿ ಅವಳು ಹೊರಗೆ ಬಂದಳು, ಮೊದಲು ಬಲಿಯಾಗುವುದೇ ನೀನು ಎಂದರು ವಾಮನ. ನಾನೇನು ಮಾಡಿದೆ ಅವಳಿಗೆ? ಆಶ್ಚರ್ಯದಿಂದ ಕೇಳಿದ ಪುಟ್ಟಣ್ಣ. ಆಗ್ಲೇ ಮಾತನಾಡುವಾಗ ನೀನು ಧನಂಜಯನ ಜೊತೆ ಸೇರಿಯೇ ಇವಳ ಸಾವಿಗೆ ಕಾರಣವಾಗಿದ್ದು ಎನ್ನುವ ರೀತಿಯಲ್ಲಿ ಮಾತನಾಡಿದೆ ನೋಡು, ಆಗ್ಲೇ ಅವಳು ಉಗ್ರಳಾಗಿದ್ದಳು. ಅದನ್ನು ನೋಡುತ್ತಿದ್ದ ನನಗೆ ಅರ್ಥವಾಗಿತ್ತು. ಅವಳನ್ನು ಬಂಧಿಸದೆ ಹೋದರೆ ಧನಂಜಯನಿಗಿಂತ ಮೊದಲು ನಿನ್ನನ್ನೇ ಸಾಯಿಸುತ್ತಾಳೆ ಎಂದು. ತಕ್ಷಣ ಮಂತ್ರಪಠಿಸಿ ಬಂಧಿಸಿದೆ. ಅವಳು ಬಂಧ ಮುಕ್ತವಾಗದಂತೆ ಆದಷ್ಟೂ ಜಾಗ್ರತೆ ವಹಿಸುವೆ. ನೀನೂ ಕೂಡ ನಿನ್ನ ಜಾಗ್ರತೆಯಲ್ಲಿರು. ಹೆಚ್ಚಾಗಿ ಭಯಪಡುವ ಅವಶ್ಯಕತೆ ಇಲ್ಲ. ನಾನು ಅವಳನ್ನು ಅಷ್ಟು ಸುಲಭವಾಗಿ ತಪ್ಪಿಸಿಕೊಳ್ಳಲು ಬಿಡುವುದಿಲ್ಲ. ಆದರೂ ನಿಮ್ಮ ಜಾಗ್ರತೆ ನಿಮಗಿರಬೇಕು ಎಂದು ಹೇಳುತ್ತಾ ಅಲ್ಲಿಂದ ದಕ್ಷಿಣಮುಖವಾಗಿ ಹೊರಟು ಹೋದರು. ಪುಟ್ಟಣ್ಣನ ಹಣೆಯ ಮೇಲಿಂದ ಬೆವರಿಳಿಯಿತು. ಅಲ್ಲೇ ಇದ್ದ ಬೋರ ಪುಟ್ಟಣ್ಣನ ಮನೆಯವರೆಗೂ ಜೊತೆಯಾಗಿ ಹೋಗಿಬಿಟ್ಟು ಧನಂಜಯನನ್ನು ಕಾಣಲು ಹೋದ. ಬೋರನನ್ನು ನೋಡಿದ ಧನಂಜಯ, ಬೋರಾ, ಅವಳ ದೇಹ ಸಿಕ್ತಾ? ಸ್ವಾಮಿಗಳಿಗೆ ಅದನ್ನ ತೋಲಿಸಿ ಮುಂದೆ ಏನು ಮಾಡಬೇಕು ಅಂತ ಕೇಳಿದ್ಯಾ? ಅವಳಿಗೆ ಮುಕ್ತಿ ಸಿಕ್ತಾ ಎಂದು ಒಂದೇ ಬಾರಿ ಪ್ರಶ್ನೆ ಮಾಡುತ್ತಿದ್ದ. ಧಣಿ, ವಸಿ ನಾನ್ ಹೇಳೋದು ಕೇಳಿ ಎಂದ ಬೋರ ನಡೆದ ಅಷ್ಟೂ ಘಟನೆಯನ್ನು ಚಾಚೂ ತಪ್ಪದೆ ಹೇಳಿದ. ಅವಳ ಆತ್ಮವನ್ನು ಸ್ವಾಮಿಗಳು ಬಂಧಿ ಮಾಡಿದ್ದು ಒಳ್ಳೆಯ ಸುದ್ದಿ. ಆದರೆ ಅವಳ ದೇಹ ಇನ್ನೂ ಕೆಸರಿನ ಮಡುವಲ್ಲೇ ಇದೆಯಲ್ಲ, ಅದಕ್ಕೆ ಒಂದು ಗತಿ ಕಾಣಿಸಬೇಕಿತ್ತು. ಅದರ ಬಗ್ಗೆ ಗುರುಗಳು ಏನು ಹೇಳಿದ್ರು ಎಂದು ಕೇಳಿದ ಗೌಡ. ಅದರ ಬಗ್ಗೆ ಏನನ್ನೂ ಹೇಳಿಲ್ಲ. ಮೊದಲು ಅವಳ ಆತ್ಮಕ್ಕೆ ಮುಕ್ತಿ ಕೊಡಿಸುವ ಕೆಲಸ ಮಾಡುತ್ತೇನೆ ಎಂದು ಹೇಳಿ ಹೊರಟು ಹೋದರು. ಬಹುಶಃ ನಾಳೆ ಅವರು ಬರಬಹುದು. ಆಗ ಇದರ ಬಗ್ಗೆ ಕೇಳಿ ಅವಳ ದೇಹಕ್ಕೆ ಒಂದು ಗತಿ ಕಾಣಿಸುವ ಎಂದ ಬೋರ. ಛೇ, ಎಂತಹ ಘಳಿಗೆಯಲ್ಲಿ ಅವಳನ್ನು ಸಾಯಿಸಿ ನನ್ನ ಕಾಲು ಮೇಲೆ ನಾನೇ ಕಲ್ಲು ಚಪ್ಪಡಿ ಹಾಕಿಕೊಂಡೆ ಎಂದು ಧನಂಜಯ ಚಡಪಡಿಸಿದ. ಮಾರನೆಯ ದಿನ ಬೆಳಗಾಯಿತು.
ವಾಮನಸ್ವಾಮಿಗಾಗಿ ಕಾದು ಕಾದು ದಿನ ಕಳೆದು ರಾತ್ರಿಯಾದರೂ ಅವರ ಸುಳಿವಿರಲಿಲ್ಲ. ಬಹಳ ದೂರ ಹೋಗಿ ಅವಳ ಆತ್ಮಕ್ಕೆ ಮುಕ್ತಿ ಕೊಡಿಸುವ ಕೆಲಸಕ್ಕೆ ಮುಂದಾಗಿರಬೇಕು ಎಂದುಕೊಂಡು ಮತ್ತೆರಡು ದಿನ ಕಾದರೂ ವಾಮನಸ್ವಾಮಿ ಬರಲಿಲ್ಲ. ನಾಲ್ಕನೆಯ ದಿನ ಬೆಳಗ್ಗೆ ಧನಂಜಯ ಇನ್ನೂ ಮಲಗೇ ಇದ್ದ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಭಾನುಮತಿ, ರೀ, ಬೋರಾ ಬಂದವನೆ, ತುಂಬಾ ಗಾಬರಿಯಲ್ಲಿದ್ದ ಹಾಗೆ ಕಾಣುತ್ತದೆ, ನಿಮ್ಮನ್ನ ಕರಿತಾ ಇದ್ದಾನೆ, ಹೋಗಿ ಅದೇನು ಕೇಳಿ ಎಂದು ತನ್ನ ಕೆಲಸದ ಕಡೆ ಗಮನ ಕೊಟ್ಟಳು. ಬೋರಾ ಗಾಬರಿಯಲ್ಲಿ ಬಂದಿದ್ದಾನೆ ಎಂದು ಕೇಳಿದ ಧನಂಜಯ ದಿಗ್ಗನೆ ಎದ್ದು ಕೂತು ಕಣ್ಣುಜ್ಜಿಕೊಂಡು ಮುಖ ಕೂಡ ತೊಳೆಯದೆ ಹೊರಗೆ ಬಂದು, ಏನಾಯಿತೋ ಬೋರಾ ಎಂದು ಕೇಳಿದ. ಧಣಿ, ಅದು ಹೆಣ ಅಲ್ಲಿ ಎಂದುವಂತೆ ಬೋರಾ ತಡವರಿಸಿದ. ಓಡಿತ್ತಾ ಬಂದ ಬೋರನ ಮುಖವನ್ನು ನೋಡಿದಾಗಲೇ ಧನಂಜಯನಿಗೆ ಅನುಮಾನ ಬಂದಿತ್ತು ಏನೋ ಎಡಗಟ್ಟಾಗಿದೆ ಎಂದು. ಗಾಬರಿಯಿಂದ ಬೋರಾ ಹೆಣ ಎಂದು ಹೇಳಿದ್ದನ್ನು ಕೇಳಿ, ಯಾರ ಹೆಣ ಬಿತ್ತೋ, ಬೇಗ ಬೊಗುಳು ಎಂದು ಗದರಿದ ಗೌಡ. ಸ್ವಾಮಿಗಳು, ವಾಮನಸ್ವಾಮಿಗಳು ಎಂದು ಹೇಳುತ್ತಾ ತರತರೆ ನಡುಗಲು ಶುರುಮಾಡಿದ ಬೋರಾ. ಏಕೆಂದರೆ ಅವನಿಗೆ ತಿಳಿದಿತ್ತು ವಿಶಾಖ ಅವನನ್ನು ಕೊಲ್ಲಲು ಬಂದಾಗ ಎಷ್ಟು ವಿಕಾರವಾಗಿದ್ದಳು ಹಾಗೂ ಭಯಂಕರವಾಗಿ ಆರ್ಭಟಿಸಿದ್ದಳು. ಅದನ್ನು ಕೇಳುವುದಕ್ಕೂ ಕಣ್ಣಾರೆ ಅದನ್ನು ಅನುಭವಿಸುವುದಕ್ಕೂ ವ್ಯತ್ಯಾಸವಿರುತ್ತದೆ. ಇಲ್ಲೂ ಹಾಗೆ. ಬೋರಾ ಅಂತಹ ದೊಡ್ಡ ಮಂತ್ರವಾದಿಗಳಾದ ವಾಮನಸ್ವಾಮಿಗಳನ್ನೇ ಬಿಡದ ವಿಶಾಖ ಖಂಡಿತ ನಮ್ಮನ್ನು ಉಳಿಸುವುದಿಲ್ಲ ಎಂದು ಅವನಿಗೆ ಖಾತ್ರಿಯಾಗಿತ್ತು. ಗೌಡ್ರೆ, ನನಗೆ ಭಯವಾಗುತ್ತಿದೆ, ನನ್ನನ್ನು ಅವಳು ಖಂಡಿತ ಬಿಡುವುದಿಲ್ಲ, ನನ್ನನ್ನು ಕಾಪಾಡಿ ಗೌಡ್ರೆ ಎಂದು ಗೌಡನ ಕಾಲಿಗೆ ಬೀಳಲು ಹೋದ. ಛಿ, ಮೊದಲು ದೂರ ಸರಿ, ವಾಮನಸ್ವಾಮಿಗಳ ಹೆಣ ಎಲ್ಲಿದೆ ಹೇಳು, ಆಮೇಲೆ ಮುಂದಕ್ಕೆ ನೋಡೋಣ ಎಂದು ಹೊರಮುಖಕ್ಕೆ ಮಾತನಾಡಿದರೂ ಒಳಗೊಳಗೆ ಧನಂಜಯನಿಗೂ ಭಯ ಆವರಿಸಿತ್ತು. ವಾಮನಸ್ವಾಮಿಗಳೇ ಅವಳಿಂದ ಸಾವನಪ್ಪಿದ್ದಾರೆ ಎಂದರೆ ಖಂಡಿತ ಅವಳು ನಮ್ಮನ್ನು ಉಳಿಸುವುದಿಲ್ಲ. ಈಗ ನಾನು ಯಾರ ಮೊರೆಯನ್ನು ಹೋಗಲಿ, ಯಾವ ದೇವರು ನನ್ನನ್ನು ಕಾಪಾಡುತ್ತಾನೆ? ಹಿಂದೆ ಅವಳು ಭಾನುಮತಿಯ ದೇಹವನ್ನು ಸೇರಿಕೊಂಡಿದ್ದಳು, ಇಂದು ಮತ್ತೆ ಭಾನುಮತಿಯ ದೇಹದ ಮೇಲೆ ಬಂದರಾ ಎನ್ನುವ ಚಿಂತೆ ಒಂದೆಡೆಯಾದರೆ, ಅಕಸ್ಮಾತ್ ನೇರವಾಗಿ ಆತ್ಮದ ರೂಪದಲ್ಲಿ ಬಂದು ನನ್ನ ಕತ್ತು ಹಿಸುಕಿ ಸಾಯಿಸುತ್ತಾಳೆ ಎಂದು ಆಲೋಚಿಸಿದವನು ಖಂಡಿತ ಅವಳು ಅಷ್ಟು ಸುಲಭದ ಸಾವು ಕೊಡುವುದಿಲ್ಲ. ವಾಮನಸ್ವಾಮಿಗಳನ್ನೇ ಅಷ್ಟು ಘೋರವಾಗಿ ಸಾಯಿಸಿದ್ದಾಳೆ ಎಂದರೆ ನನಗೆ ಅದಕ್ಕಿಂತಲೂ ಕೆಟ್ಟ ಸ್ಥಿತಿಯಲ್ಲಿ ಸಾವು ತರುತ್ತಾಳೆ ಎಂದು ನಡುಗಿಬಿಟ್ಟ. ಕಣ್ಣು ಮುಚ್ಚಿದರೂ ವಿಶಾಖಳೆ ಎದುರು ಬಂದು ಅವನ ಎದೆಯ ಮೇಲೆ ಕುಳಿತು ಜೋರಾಗಿ ಗುದ್ದುವಂತೆ, ಅವನ ಕಣ್ಣುಗುಡ್ಡೆಗಳನ್ನು ಕೀಳುವಂತೆ, ಹೊಟ್ಟೆ ಬಗೆದು ಕರುಳನ್ನು ನರಸಿಂಹನಂತೆ ಮಾಲೆ ಹಾಕಿಕೊಳ್ಳುವಂತೆ ಏನೇನೋ ವಿಚಿತ್ರ ಕನಸು ನೆಮ್ಮದಿಯಿಲ್ಲದಂತಾಯಿತು. ತಿನ್ನಲು ಊಟವೇ ಸೇರಲಿಲ್ಲ. ಅಷ್ಟರಲ್ಲಿ ಒಂದು ದಿನ ಕಳೆಯಿತು. ಬಹುಶಃ ನನ್ನ ಸಾವಿಗೆ ಅವಳು 2 ದಿವಸ ಏನಾದರೂ ಅವಕಾಶ ಕೊಟ್ಟಿರಬಹುದು ಎಂದು ಕಾದ. 2ನೆಯ ದಿನವೂ ಸಹ ಯಾವುದೇ ಬದಲಾವಣೆಯಾಗಲಿಲ್ಲ. ಹೀಗೆ 1 ವಾರ ಕಳೆದರೂ ಸಹ ಯಾವುದೇ ಬದಲಾವಣೆ ಆಗಲಿಲ್ಲ. ಈಗ ಧನಂಜಯನಿಗೆ ಅನುಮಾನ ಬರಲು ಶುರುವಾಯಿತು. ವಾಮನಸ್ವಾಮಿಗಳು ಸಾಯುವ ಮುಂಚೆ ಅವಳ ಆತ್ಮವನ್ನು ಏನಾದರೂ ದಿಗ್ಬಂಧನ ಮಾಡಿ ಸತ್ತಿರಬಹುದು, ಅದಕ್ಕೆ ಅವಳು ಈಗ ಬರಲಾಗುತ್ತಿಲ್ಲವೇ ಎಂದುಕೊಂಡ. ಆದರೆ ಮತ್ತೊಂದು ಕಡೆ ವಾಮನಸ್ವಾಮಿಗಳೇ ಅವಳನ್ನು ದಿಗ್ಬಂಧನ ಮಾಡಿದ್ದರೆ ಅವರನ್ನು ಸಾಯಿಸಿದ್ದು ಯಾರಿರಬಹುದು ಎಂದು ಚಡಪಡಿಸಿದ. ಅತ್ತ ಕತ್ತಲೆಯ ಗುಡಿಸಿನಲ್ಲಿ ಜೋರಾದ ನಗೆಯೊಂದಿಗೆ ವಿಶಾಖಾಳನ್ನು ಸೇರಿ ಹಿಡಿದಿದ್ದ ಮಡಿಕೆಯ ಮುಂದೆ ಕುಳಿತಿದ್ದ ಆ ಮಂತ್ರವಾದಿ. ನೋಡು, ನಿನ್ನನ್ನು ಹೇಗೆ ನನ್ನ ವಶ ಮಾಡಿಕೊಂಡೆ. ಆ ವಾಮನ ಮೊದಲಿನಷ್ಟು ಶಕ್ತಿವಂತನಾಗಿರಲಿಲ್ಲ, ಈಗ ನಾನು ಅವನಿಗಿಂತ ಹೆಚ್ಚು ಶಕ್ತಿಶಾಲಿ, ಅದಕ್ಕಾಗಿಯೇ ಅವನ ಅಂತ್ಯವಾಗಿದ್ದು ಎಂದನು. ಮಡಿಕೆ ಅಲ್ಲಾಡಲು ಶುರುವಾಯಿತು. ಮಡಿಕೆಯ ಕಟ್ಟನ್ನು ಬಿಚ್ಚಿ ಕೆಂಪು ವಸ್ತ್ರವನ್ನು ಸರಿಸಿದಾಗ ಹೊರಗೆ ಬಂದಳು ವಿಶಾಖ. ನೀನು ನನಗೆ ಸಹಾಯ ಮಾಡುತ್ತೆಂದು ನಟಿಸಿ ಮೋಸ ಮಾಡಿದೆ ಎಂದು ಆರ್ಭಟಿಸಿದಳು. ನಾನು ಯಾರಿಗೂ ಮಿತ್ರನೂ ಅಲ್ಲ, ಶತ್ರುವೂ ಅಲ್ಲ, ಯಾರಿಗೂ ಸಹಾಯವಂತೂ ಮೊದಲೇ ಮಾಡುವುದಿಲ್ಲ. ಪ್ರತಿಯೊಬ್ಬರಿಂದಲೂ ನಾನು ಸಹಾಯ ಪಡೆಯುವುದೇ ಹೊರತು ಮತ್ತೊಬ್ಬರಿಗೆ ಅವಕಾಶವನ್ನು ಕೊಟ್ಟು ಕೂತಿರುವುದಿಲ್ಲ ಎಂದನು. ಹಾಗಾದ್ರೆ ಆ ವಾಮನಸ್ವಾಮಿಯನ್ನು ಎಂದು ಅವಳು ಮುಂದಕ್ಕೆ ಹೇಳಲು ಹೋದಾಗ, ಅವನ ಹೆಸರನ್ನು ತೆಗೆಯಬೇಡ, ಈಗ ಅವನು ಪಂಚಭೂತಗಳಲ್ಲಿ ಲೀನವಾಗಿ ಹೋಗಿದ್ದಾನೆ. ಈಗ ನಾನೇ ಸರ್ವಾಧಿಕಾರಿ, ಸರ್ವಶಕ್ತ, ನೀನು ನನ್ನ ಅಡಿಯಾಳು, ನಾನು ಹೇಳಿದಂತೆ ನೀನು ಕೇಳಬೇಕು ಎಂದನು. ನಾನೇಕೆ ನಿನ್ನ ಮಾತನ್ನು ಕೇಳಬೇಕು? ನಾನು ನನ್ನ ಸೇಡನ್ನು ತೀರಿಸಿಕೊಳ್ಳಲೆಂದೇ ಇಷ್ಟು ದಿನ ಕಾದಿದ್ದು, ಅದೇ ನನ್ನ ಗುರಿ ಎಂದಳು ವಿಶಾಖ. ಹೌದು, ಅದು ನನಗೂ ಗೊತ್ತು. ನಿನ್ನ ಗುರಿ ತಲುಪಿದ ಮೇಲೆ ನೀನು ಶಕ್ತಿಹೀನಳಾಗುತ್ತೀಯ, ಆಮೇಲೆ ನಿನ್ನಿಂದ ಯಾವುದೇ ಉಪಯೋಗವಿಲ್ಲ. ಅದಕ್ಕಾಗಿಯೇ ನಿನ್ನನ್ನು ಬಂಧಿಸಿ ನನ್ನ ವಶದಲ್ಲಿಟ್ಟುಕೊಂಡಿರುವುದು. ನನ್ನ ಕೆಲಸವೆಲ್ಲ ಆದ ಮೇಲೆ ನಿನ್ನ ಸೇಡು ತೀರಿಸಿಕೊಳ್ಳಲು ಅವಕಾಶ ಕೊಡುತ್ತೇನೆ, ಅದು ನನಗೆ ಮನಸ್ಸು ಬಂದರೆ ಎಂದು ಜೋರಾಗಿ ನಗುತ್ತಿದ್ದ ಕಾತಾಳಿ. ಈ ಕಾತಾಳಿ ಯಾರು? ವಾಮನನನ್ನು ಸಾಯಿಸುವ ಉದ್ದೇಶ ಏನಿತ್ತು? ವಿಶಾಖ ಅವನ ಬಂಧನದಲ್ಲಿಯೇ ಕೊನೆವರೆಗೂ ಉಳಿಯುತ್ತಾಳಾ?
ಕಾದು ಓದಿ ಮುಂದಿನ ಭಾಗದಲ್ಲಿ. ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.